ರಾಜ್ಯದಲ್ಲಿ ಸದ್ಯ ರಿವೆಂಜ್ ಪಾಲಿಟಿಕ್ಸ್ ಆರಂಭವಾದಂತೆ ಕಾಣಿಸ್ತಾ ಇದೆ. ಡಿಕೆ ಸುರೇಶ್ ಅವರ ಸೋಲಿನ ಸೇಡನ್ನ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣ ಗೆಲುವಿನ ಮೂಲಕವಾಗಿ ತೀರಿಸಿಕೊಂಡಿದ್ದಾರೆ. ಆದರೆ ಮುಂದುವರೆದಂತೆ ಇದಕ್ಕೆ ಬಹಳಷ್ಟು ವಿಚಾರಗಳು ಕೂಡ ಜೋಡಣೆ ಆಗ್ತಾ ಹೋಗ್ತಾ ಇದೆ. ಒಬ್ಬರಿಗೊಬ್ಬರು ಟಾಕ್ ವಾರ್ ಅನ್ನ ಮುಂದುವರೆಸಿದ್ದಾರೆ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬಂತಾಗಿದೆ. ಸ್ವೀಟ್ ರಿವೆಂಜ್ ಇದು. ಇದನ್ನ ಪ್ರಸ್ತಾಪಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಾನು ಒಕ್ಕಲಿಗ ನಾಯಕ ಅಂತ ಎಲ್ಲ ಹೇಳಿದ್ದೀನಿ ಅಂತ ಪ್ರಶ್ನಿಸಿದ್ದಾರೆ. ಡಿಕೆ ಸುರೇಶ್ ಸೋಲಿಸಿದ ಕೊಂಡಿಗಳು ಒಂದೊಂದೇ ಕಳಚಿಕೊಂಡವಲ್ಲ ಅಂತ ಕೂಡ ಹೇಳಿದ್ದಾರೆ. ಆರ್ ಅಶೋಕ್ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ? ಡಿಕೆಶಿ ಒಕ್ಕಲಿಗ ನಾಯಕ ಆಗೇ ಇಲ್ಲ, ಮುಂದೆಯೂ ಆಗಲ್ಲ ಅಂತ ಈ ಕಡೆ ಅಶೋಕ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕ ಅನ್ನುವಂತಹ ಯೋಗೇಶ್ವರ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಏನ್ ಹೇಳಿದ್ರು ಈ ವಿಷಯದಲ್ಲಿ ಬನ್ನಿ ನೋಡೋಣ. ಡಿಕೆ ಸುರೇಶ್ ಸೋಲಿಗೆ ಚನ್ನಪಟ್ಟಣದಲ್ಲಿ ರಿವೆಂಜ್. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಪ್ರತೀಕಾರ. ಡಿಕೆ ಶಿವಕುಮಾರ್ ವರ್ಸಸ್ ಅಶೋಕ್, ಏಟು ಎದಿರೇಟು. ತಮ್ಮನ ಕೆಲಸ ಕಾಣಕ್ಕಾಗಿಲ್ಲ. ಬಿಜೆಪಿಯಿಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದ್ರೆ ಏನಾರ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಒಕ್ಕಲಿಗ ನಾಯಕತ್ವ ಪಟ್ಟದ ಫೈಟ್ ಶುರುವಾಗಿದೆ. ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ, ಸಮುದಾಯಕ್ಕೆ ಒಂದು ಅವಕಾಶ ಇದೆ. ಇದು ಡಿಕೆಶಿ ವಿಧಾನಸಭೆ ಚುನಾವಣೆ ಕ್ಯಾಂಪೇನ್ ಗೇಮ್ ಆಗಿತ್ತು. ಗೇಮ್ ಸಕ್ಸಸ್ ಕೂಡ ಆಗಿತ್ತು. ಆದರೆ ಅದೇ ಒಕ್ಕಲಿಗ ಕೋಟೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸಹೋದರ ಡಿಕೆ ಸುರೇಶ್ ಅವರನ್ನ ಮಕಾಡೆ ಮಲಗಿಸ್ಬಿಟ್ರು. ಬಿಜೆಪಿ ಜೆಡಿಎಸ್ ನಾಯಕರ ತಂತ್ರ ಡಿಕೆ ಬ್ರದರ್ಸ್ ಪ್ರತಿಷ್ಠೆಗೆ ಬಲವಾದ ಹೊಡೆತ ಕೊಟ್ಟಿತ್ತು. ಆದ್ರೀಗ 6 ತಿಂಗಳಲ್ಲೇ ಡಿಕೆ ಬ್ರದರ್ಸ್ ಅದೇ ಒಕ್ಕಲಿಗ ಕೋಟೆಯಲ್ಲಿ ಮೀಸೆ ತಿರುವಿದ್ದಾರೆ. ಡಿಕೆ ಸುರೇಶ್ ಸೋಲಿಗೆ ಚನ್ನಪಟ್ಟಣದಲ್ಲಿ ರಿವೆಂಜ್ ತೀರಿಸಿಕೊಂಡಿದ್ದು, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಪ್ರತೀಕಾರಕ್ಕೆ ಪ್ರತೀಕಾರ ಅಂತ ಡಿಕೆ ಬ್ರದರ್ಸ್ ಗಹಗಹಿಸಿ ನಗ್ತಾ ಇದ್ದಾರೆ. ರಾಜಕಾರಣ ಒಂಥರ ಜಾಯಿಂಟ್ ವೀಲ್ ಇದ್ದಂಗೆ. ಮೇಲ್ ಹೋದಂಥವ್ರು ಕೆಳಗಡೆ ಇಳಿಲೇಬೇಕು. ಜೊತೆಗೆ ಒಂದು ಸಾರಿ ಪಲ್ಟಿ ಹೊಡೆದಂಥವ್ರು ಅದರಿಂದ ಮೇಲೆದ್ದು ಬಂದು ರಾಜಕಾರಣ ಮಾಡೋದಿದೆಯಲ್ಲ, ಅದರಂಥ ರೋಚಕತೆ ಇನ್ನೊಂದಿಲ್ಲ. ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಇದೇ ಡಿಕೆ ಸುರೇಶ್ ಅವರು ಸೋತು ಸುಣ್ಣವಾಗಿದ್ರು. ಆದರೆ ಆ ಕೈಯನ್ನು ಮರಿಬೇಕು ಅಂತೇಳಿ ಸಾಕಷ್ಟು ಸರ್ಕಸ್ಸನ್ನು ಕೂಡ ನಡೆಸಿದ್ರು. ಜೊತೆಗೆ ವಿರೋಧಿ ಪಡೆಯ ಕುದುರೆಯನ್ನೇ ಕರೆದುಕೊಂಡು ಬಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಲ್ಲಿಸುವಂತಹ ಜಾಣತನವನ್ನು ಕೂಡ ಮೆರೆದಿದ್ದು. ಅದಾದ ಬಳಿಕ ಈಗ ಗೆಲುವಿನ ಸಿಹಿ ಕೂಡ ಸಿಕ್ಕಿದೆ. ಹಾಗಾಗಿ ವಿರೋಧಿಗಳಿಗೆ ರಿವೆಂಜ್ ಅನ್ನು ತೀರಿಸಿಕೊಂಡಂಗಾಗಿದೆ. ಜೊತೆಗೆ ಒಕ್ಕಲಿಗ ಕೋಟೆಯಲ್ಲಿ ಆಪರೇಷನ್ ಆಲ್ಔಟ್ ಅಂತ ಏನಿತ್ತು ರಾಮನಗರ ಜಿಲ್ಲೆಯಲ್ಲಿ, ಅದನ್ನು ಕೂಡ ಮಾಡ್ದಂಗಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಡಿಕೆ ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಸ್ವೀಟ್ ರಿವೆಂಜ್ ಬಗ್ಗೆ ಒಂದು ರೀತಿಯಲ್ಲಿ ಮಾರ್ಮಿಕವಾಗಿ ವಿರೋಧಿಗಳಿಗೆ ಟಕ್ಕರನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಇದು ಒಕ್ಕಲಿಗ ನಾಯಕತ್ವಕ್ಕೆ ನಡೆದಂತಹ ಫೈಟಾ? ಒಕ್ಕಲಿಗ ಕ್ಯಾಪ್ಟನ್ ಅನ್ನ ನಿರ್ಧಾರ ಮಾಡಿಬಿಡ್ತಾ? ಸದ್ಯಕ್ಕೆ ನಿಖರವಾಗಿ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಇದಕ್ಕೆ ಕಾಲವೇ ಉತ್ತರಿಸಬೇಕಾಗಿದೆ. ಆದರೆ ಚನ್ನಪಟ್ಟಣ ಗೆಲುವೇನಿದೆ, ಆ ಗೆಲುವು ಬೆಂಗಳೂರು ಗ್ರಾಮಾಂತರ ಸೋಲಿಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನಿದ್ರು ಆ ಕೊಂಡಿಗಳನ್ನೆಲ್ಲ ಕಳಚುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಅವರು ಸಾರ್ತಾ ಇದ್ದಾರೆ. ಹಾಗಾದ್ರೆ ಇದು ಮುಂದಿನ ದಿನಗಳಲ್ಲಿ ದಿಕ್ಕನ್ನ ಬದಲಾಯಿಸುತ್ತಾ? ಕಾದ್ ನೋಡಬೇಕಾಗಿದೆ. ಇನ್ನು ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಎನ್ನುವಂತೆ ಆರ್ ಅಶೋಕ್ ಪೊಲಿಟಿಕಲ್ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ ತಗೊಂಡು ಹೋಗಿ ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದ್ರೆ ಏನರ್ಥ? ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗ ಬೆಲ್ಟ್ ಆಗಿದ್ರೂ ತಮ್ಮನನ್ನ ಗೆಲ್ಲಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಡಿಕೆಶಿ ಯಾವಾಗಲೂ ಒಕ್ಕಲಿಗ ನಾಯಕ ಆಗೇ ಇಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅವೆಲ್ಲ ಸುಳ್ಳು. ಇಲ್ಲಾರು ಇಲ್ಲಿ ಹಣಬಲ, ಅಧಿಕಾರ ಬಲ ಮತ್ತು ಕ್ಯಾಂಡಿಡೇಟ್ ಇಲ್ದಿರ ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟ್ ತಗೊಂಡು ಬಿಜೆಪಿಯಿಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದರೆ ಏನರ್ಥ? ನಿಮಗೆ ಒಕ್ಕಲಿಗ ನಾಯಕತ್ವ ಇದ್ದರೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾಕೆ ಸೋತ್ರಿ ನೀವು? ನಿಮ್ಮ ತಮ್ಮನ ಕೆಲಸ ಕಾಣಕ್ಕಾಗಿಲ್ಲ ನೀವು. ಒಕ್ಕಲಿಗರ ಬೆಲ್ಟು ಕನಕಪುರ ಲೋಕಸಭಾ ಕ್ಷೇತ್ರ ಒಕ್ಕಲಿಗರ ಬೆಲ್ಟ್, ಅದು ಪೂರ್ತಿ ಮೋರ್ ದೆನ್ 60%. ನೀವು ಅಲ್ಲೇ ಗೆಲ್ಸ್ಕೊಳಕ್ಕಾಗಿಲ್ಲ, ನಿನ್ನ ತಮ್ಮನ ಗೆಲ್ಸ್ಕೊಳಕ್ಕಾಗಿಲ್ಲ. ಯೋಗೇಶ್ವರನ ಗೆಲ್ಸ್ಬಿಟ್ಟು ಒಕ್ಕಲಿಗರ ನಾಯಕ ಅಂದ್ರೆ ಯಾರು ನಂಬ್ತಾರೆ? ಯಾರು ನಂಬಕ್ ಸಾಧ್ಯನೇ ಇಲ್ಲ. ನನ್ನ ತಮ್ಮನನ್ನು ಸೋಲಿಸಿದ ಕೊಂಡಿ ಕಳಚಿಕೊಂಡವು. ವಿರೋಧಿಗಳ ಬಗ್ಗು ಬಡಿದು ಡಿಕೆಶಿ ರಿವೆಂಜ್ ಮಾತು. ವಿರೋಧಿ ಪಡೆಯ ಕುದುರೆಯನ್ನೇ ತಂದು ಗೆದ್ದು ಬೀಗಿರುವ ಡಿಕೆಶಿ ಇದೀಗ ಸ್ವೀಟ್ ರಿವೆಂಜ್ ಮಾತುಗಳನ್ನ ಆಡಿದ್ದಾರೆ. ನಾನು ಒಕ್ಕಲಿಗ ನಾಯಕ ಅಂತ ಎಲ್ಲಿ ಹೇಳಿದ್ದೇನೆ? ನನ್ನ ತಮ್ಮ ಸೋತಿದ್ದಾನೆ, ಆದರೆ ಸೋಲಿಸಿದ ಕೊಂಡಿಗಳು ಒಂದೊಂದೇ ಕಳಚಿಕೊಂಡವಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಏನಾಯ್ತು? ಚನ್ನಪಟ್ಟಣದಲ್ಲಿ ಏನಾಯ್ತು? ಏನು ನನಗೆ ಡಿಚ್ಚಿ ಹೊಡಿತೀನಿ ಅಂತ ಬಂದಿಯಲ್ಲಪ್ಪ, ಡೆಪಾಸಿಟ್ ಬಂತಾ ಅಂತ ಆರ್ ಅಶೋಕ್ಗೆ ಪಂಚ್ ಕೊಟ್ಟಿದ್ದಾರೆ ಡಿಕೆಶಿ.
ನಾನು ಲೀಡ್ರ್ ಅಲ್ಲ, ನಾನು ಯಾವತ್ತು ಲೀಡ್ರ್ ಅಂತ ಹೇಳಿದ್ದೀನಿ. ಹೌದಪ್ಪ, ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ. ನೀನು ಅಶೋಕ್ ಅಣ್ಣ ಸಾರಿ, ನೀನ್ ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಇರಬೇಕು, ರೆವಿನ್ಯೂ ಮಿನಿಸ್ಟರ್. ನೀನು ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ, ಬಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಓಟ್ ಬಂತ ನಿನಗೆ? ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀವಿ? ಆಯ್ತಪ್ಪ, ನನ್ನ ತಮ್ಮ ಅಂತೂ ಸೋತಿರೋದು ನಿಜ. ಆ ಸೋತದ ಕೊಂಡಿಗಳು ಒಂದೊಂದೇ ಕಳ್ಕೊತಾ ಇದ್ದ. ಅವರ ಏನೇನು ಇತಿಹಾಸಗಳಿದೆ ನಾನು ಹೇಳಕ್ ಗೊತ್ತಾ ಇರಲಿಲ್ಲ. ರಾಜರಾಜೇಶ್ವರಿನಗರದಲ್ಲಿ ಏನಾಗಿದೆ ನಾನು ಮಾತಾಡೋಕೆ ಹೋಗುದಿಲ್ಲ. ಈಗ ಚನ್ನಪಟ್ಟಣ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋಕೆ ನಮ್ಗೆ ಗೊತ್ತಿದೆ ಪಾಲಿಟಿಕ್ಸ್. ಒಟ್ನಲ್ಲಿ ಏನೇ ಆಗಲಿ ಸೋತು ಗೆದ್ದಿದ್ದು ಡಿಕೆಶಿ ಜಾಣತನ, ಕೈ ಹಿಡಿದಿದ್ದು ಚನ್ನಪಟ್ಟಣ ಜನ. ತಮ್ಮನ ಸೋಲಿಗೆ ಕಾರಣರಾದ ವಿರೋಧಿಗಳಿಗೆ 6 ತಿಂಗಳಲ್ಲೇ ಶಾಕ್ ಕೊಟ್ಟಿದ್ದಂತೂ ರಣರೋಚಕ ರಾಜಕಾರಣ. ಹಾಗಾದರೆ ಒಕ್ಕಲಿಗ ಕ್ಯಾಪ್ಟನ್ ಡಿಸೈಡ್ ಆಯ್ತಾ? ಈ ಪ್ರಶ್ನೆಗೆ ಸದ್ಯಕ್ಕಂತೂ ನಿಖರತೆ ಸಿಗ್ತಿಲ್ಲ. ಆದರೆ ಮುಂದೆ ಕಾಲವೇ ನಿರ್ಧರಿಸಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.